ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಜಯನಗರ 7th ಬ್ಲಾಕ್ನಲ್ಲಿ ಹೋಲಿ ಸೇಂಟ್ ಪಬ್ಲಿಕ್ ಸ್ಕೂಲ್ ಅನ್ನುವಂಥ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ನಲ್ಲಿ ಇವತ್ತು ಹಲವು ಗಲಾಟೆಗಳು ನಡೆದವು. ಕಾರಣ ಇಷ್ಟೇ, ಆ ಶಾಲೆಯ 3 ಜನ ಮಕ್ಕಳು ನಮಗೆ 3 ಜನ ಶಿಕ್ಷಕರು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಒಂದು ಲೆಟರ್ ಬರೆದಿಟ್ಟು ಆ ಲೆಟರ್ನ ಶಾಲೆಯ ನೋಟಿಸ್ ಬೋರ್ಡ್ನಲ್ಲಿ ಅಂಟಿಸಿ ಮನೆ ಬಿಟ್ಟು ಹೊರಟು ಹೋಗಿದ್ರಂತೆ. ಆ ಕಾರಣದಿಂದಾಗಿ ಪೋಷಕರು ಗಲಾಟೆ ಮಾಡಿದ್ರು. ಆದರೆ ಶಿಕ್ಷಕರ ಕಡೆಯಿಂದ ಬಂದಂತಹ ಸಮರ್ಥನೆಗಳೇ ಬೇರೆ ಆಗಿದ್ವು. ಆ ಮಕ್ಕಳು ತುಂಬ ಪುಂಡ ಹುಡುಗರು. ಈಗಾಗಲೇ ಅನೇಕ ಸಲ ಅವರನ್ನು ಶಾಲೆಯಿಂದ ಡಿಬಾರ್ ಮಾಡಲಾಗಿತ್ತು, ಈಗ ಕೂಡ ಡಿಬಾರ್ ಮಾಡಲಾಗಿದೆ. ಆ ಕಾರಣದಿಂದಾಗಿ ಮಕ್ಕಳು ಇಂಥದ್ದೊಂದು ಕೃತ್ಯಕ್ಕೆ ಕೈ ಹಾಕಿರಬಹುದು ಅನ್ನುವಂಥದ್ದು. ಆದರೆ ಪೋಷಕರು ಹೇಳಿದ್ದು, ಈಗ ಮಾಡಿರೋ ಸಸ್ಪೆನ್ಷನನ್ನು ವಾಪಸ್ ತೆಗೆದುಕೊಂಡ್ರೆ ಪರಿಸ್ಥಿತಿ ಸರಿ ಹೋಗುತ್ತೆ. ಅಂತೂ ಇಂತೂ ಶಾಲೆಯ ಆಡಳಿತ ಮಂಡಳಿ ಇದಕ್ಕೆ ಮಣಿದಿದೆ, ಸಸ್ಪೆನ್ಷನನ್ನು ವಾಪಸ್ ತಗೊಂಡಿದೆ. ಒಟ್ಟಾರೆಯಾಗಿ ಈ ಘಟನೆ ಏನು ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡ್ತೀವಿ. ವರದಿಯ ನಂತರ ಶಾಲೆಯ ಹೆಡ್ ಮಿಸ್ಟ್ರೆಸ್ ನಮ್ಮ ಜೊತೆಗಿರ್ತಾರೆ. ವರದಿನ ನೋಡಿ. ಜಯನಗರ 7ನೇ ಬ್ಲಾಕ್ನ ಹೋಲಿ ಸೈಂಟ್ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಪೋಷಕರು ಜಮಾಯಿಸಿದ್ರು. ಇವರೆಲ್ಲ ಹೀಗೆ ಆತಂಕದಿಂದ ಶಾಲೆ ಮುಂದೆ ಸೇರಲು ಕಾರಣ 3 ವಿದ್ಯಾರ್ಥಿಗಳು. ಹೌದು, ರಾಹುಲ್, ಯಶವಂತ್ ಮತ್ತು ದರ್ಶನ್ ಶಾಲೆಗೂ ಹೋಗದೆ ಮನೆಗೂ ಬಾರದೆ ನಿನ್ನೆ ನಾಪತ್ತೆಯಾಗಿದ್ರು. ಅಷ್ಟಕ್ಕೂ ಅವರು ನಾಪತ್ತೆಯಾಗಲು ನೀಡಿದ ಕಾರಣ ಶಿಕ್ಷಕರ ಟಾರ್ಚರ್. ನಮ್ಗೆ ಶಿಕ್ಷಕರು ಕಿರುಕುಳ ನೀಡ್ತಾ ಇದ್ದು ವಿನಾಕಾರಣ ಶಾಲೆಯಿಂದ ಸಸ್ಪೆಂಡ್ ಮಾಡಿದ್ದಾರೆ, ಹಾಗಾಗಿ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೇವೆ, ಇನ್ನೆಂದಿಗೂ ವಾಪಸ್ಸಾಗಲ್ಲ ಅನ್ನೋ ಪತ್ರ ಬರೆದು ನಿನ್ನೆ ನಾಪತ್ತೆಯಾಗಿದ್ರು. ನಿನ್ನೆ ಮಕ್ಕಳಿಗೆ ನೆನ್ನೆ ಟೆಸ್ಟ್ ಬರ್ಸಿಲ್ಲ, ನಿನ್ನೆ ಮೊನ್ನೆ 2 ಡೇಸ್ ಟೆಸ್ಟ್ ಬರ್ಸಿಲ್ಲ, ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳೇ ಬೈಯೋಕ್ಕೋಸ್ಕರ ನಮ್ಮ ಹತ್ರ ಇದು ಮಾಡಿದ್ರೆ ಓಡೋಗಿದ್ದಾರೆ. ನಾವು ರಾತ್ರಿ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಹುಡ್ಕಿದ್ವಿ. ನಾವು ಮಾರ್ಕೆಟು, ಮೆಜೆಸ್ಟಿಕ್ಕು, ಬನಶಂಕರಿ, ಸೆಕೆಂಡ್ ಸ್ಟೇಜ್, ಎಲ್ಲೆಲ್ಲಿ ಪಾರ್ಕ್ ವೇಸ್ ಎಲ್ಲೆಲ್ಲಿರುತ್ತೆ ಎಲ್ಲ ಮಲಗಿದ್ದಾರೆ, ಬೈಕ್ ಎಲ್ಲ ಹುಡ್ಕಿದ್ವಿ, ಸಿಕ್ಕಿಲ್ಲ. ಆದ ಮೇಲೆ ಬೆಳಗ್ಗೆ ಬಂದು ಪ್ರಿನ್ಸಿಪಾಲ್ ಕೇಳಿದಾಗ ಪ್ರಿನ್ಸಿಪಾಲು ಅವ್ರು ನಮ್ಮ ಸ್ಕೂಲ್ಗೆ ಬಂದಿಲ್ಲ, ನೀವು ಯಾರು ಮಾತಾಡೋದಕ್ಕೆ, ಇದು ಬರದೇ ಇಲ್ಲ, ಅವರು ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ. ನಿನ್ನೆ ಶಾಲೆಗೆ ಹೋದವರು ಮನೆಗೆ ಬಾರದೇ ಇದ್ದಿದ್ದು ನೋಡಿ ಆತಂಕಗೊಂಡ ಪೋಷಕರು ಮಕ್ಕಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ಪೋಷಕರು ಶಾಲೆಗೆ ಬಂದು ಕೇಳಿದಾಗ ವಿಷಯ ಗೊತ್ತಾಗಿದೆ. ಇದರಿಂದ ಆಕ್ರೋಶಗೊಂಡ ಪೋಷಕರು ಶಾಲೆಯ ವಿರುದ್ಧ ಮುಗಿಬಿದ್ದಿದ್ರು. ಪತ್ರದಲ್ಲಿ ಉಲ್ಲೇಖಿಸಿದ 3 ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಲೆಟ್ರು ಬರೆದ ಟೀಚರ್ ಇಂದನೇ ಈ ತರ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಅದೇ ವಿಜಯಲಕ್ಷ್ಮಿ ಮೇಡಮ್ ಟಾರ್ಚರ್ ಆಗ್ತಾ ಇರೋದು. ನಾವು ಮನೆ ಬಿಟ್ಟು ರಮೇಶ್ ಮತ್ತೆ ಇನ್ನೊಬ್ರು ಯಾರೋ ಹೇಳಿದ್ರು, ಅದು ದಿವಾಕರ್, ಈ ಊರಿಂದ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಮಕ್ಳುಗಳೆಲ್ಲ ಹೊರಗೆ ಹೋಗಿದ್ದಾರೆ. ಬಟ್ ನಮಗೆ ನ್ಯೂಸ್ ಸಿಕ್ಕಿದೆ ಬೆಳಗ್ಗೆ. ದಯವಿಟ್ಟು ನೀವು ಆ ವಿಜಯಲಕ್ಷ್ಮಿ ಮೇಡಮ್ನ ನಮಗೆ ಕರೆಸಿ ಕೊಡಬೇಕು. ಆದ್ರೆ ಶಾಲೆಯ ಶಿಕ್ಷಕರ ಪ್ರಕಾರ ಈ 3 ವಿದ್ಯಾರ್ಥಿಗಳ ಪುಂಡಾಟಿಕೆ ಜೋರಾಗಿತ್ತು. ದಿನನಿತ್ಯ ಶಾಲೆಯಲ್ಲಿ ಗಲಾಟೆ ಮಾಡ್ತಾ ಇದ್ದ ಇವರನ್ನ ಈ ಮುಂಚೆನೂ ಸಸ್ಪೆಂಡ್ ಮಾಡಲಾಗಿತ್ತು. ಆದ್ರೆ ಮತ್ತದೇ ಪುಂಡಾಟಿಕೆ ತೋರಿದ್ದ 4 ವಿದ್ಯಾರ್ಥಿಗಳನ್ನ ಮೊನ್ನೆ ಸೋಮವಾರ ಶಾಲೆಯಿಂದ ಸಸ್ಪೆಂಡ್ ಮಾಡಲಾಗಿತ್ತು. ಆದ್ರೆ ವಿದ್ಯಾರ್ಥಿಗಳು ಹೀಗೆ ನಾಪತ್ತೆಯಾಗಿರೋದ್ರಿಂದ ಶಾಲೆಯ ಆಡಳಿತ ತನ್ನ ಅಮಾನತು ಆದೇಶವನ್ನ ರದ್ದುಗೊಳಿಸಿದೆ. We had to suspend them again due to the repeated behavior of this, and this time the students have resorted to run away from home. So for us right now the students' safety is much more important than anything else. So right now we are revoking the suspension orders. ಆದರೆ ಇತ್ತ ತಮ್ಮ ಮಕ್ಕಳು ನಾಪತ್ತೆಯಾಗಿರೋದ್ರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಪೋಷಕರು ಮೀನಾಮೇಷ ನೋಡ್ತಾ ಇರೋದು ಅನುಮಾನಕ್ಕೆ ಕಾರಣವಾಗಿದೆ. ಇದೊಂದು ಬೆದರಿಕೆ ತಂತ್ರಾನ ಅನ್ನೋ ಸಂಶಯ ಮೂಡಿಸಿದೆ. ಈ ಎಲ್ಲಾ ಅನುಮಾನಗಳಿಗೆ ಪೊಲೀಸ್ ತನಿಖೆನೇ ಉತ್ತರ ನೀಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, 3 ಜನ ಮಕ್ಕಳು 3 ಜನ ಶಿಕ್ಷಕಿಯರ ವಿರುದ್ಧ ಪತ್ರ ಬರೆದಿಟ್ಟು ಆ ಪತ್ರವನ್ನು ನೋಟಿಸ್ ಬೋರ್ಡ್ಗೆ ಹಾಕಿ ಮನೆಯಿಂದ ನಾಪತ್ತೆಯಾಗ್ತಾರೆ ಅಂತಂದರೆ ಪೋಷಕರು ಸಹಜವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಆದರೆ ಈ ಪ್ರಕರಣದಲ್ಲಿ 3 ಜನ ಮಕ್ಕಳ ಪೋಷಕರು ಪೊಲೀಸ್ ಕಂಪ್ಲೇಂಟನ್ನು ಕೊಡಲಿಲ್ಲ. ಆದರೂ ಕೂಡ ಸುವರ್ಣ ನ್ಯೂಸ್ ಜಯನಗರ ಪೊಲೀಸ್ ಠಾಣೆಗೆ ಹೋಗಿತ್ತು ಏನಾಗ್ತಿದೆ ಅಂತ ನೋಡೋದಕ್ಕೆ. ಅಲ್ಲಿ ಈ ಪ್ರಕರಣವನ್ನು ಆಳವಾಗಿ ಅಬ್ಸರ್ವ್ ಮಾಡಿದ ಒಬ್ಬ ಪೊಲೀಸ್ ಅಧಿಕಾರಿ ಹೇಳಿದ್ರು, ತಲೆ ಕೆಡಿಸ್ಕೋಬೇಡಿ, ಸಂಜೆ ಹೊತ್ತಿಗೆ ಮಕ್ಕಳು ವಾಪಸ್ ಬರ್ತಾರೆ ಅಂತ. ಈಗಾಗಲೇ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಮಕ್ಕಳು ಒಬ್ಬೊಬ್ಬರಾಗಿ ವಾಪಸ್ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಸ್ಕೂಲಿನ ಹೆಡ್ ಮಿಸ್ಟ್ರೆಸ್ ಹರೀಶ್ ಡೋಗ್ರಾ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನಾಗ್ತಿದೆ ಶಾಲೆಯಲ್ಲಿ? ತುಂಬ ಗಲಾಟೆ ಮಕ್ಕಳು ಮಾಡಿದೆ. ಅವ್ರ ಬಿಹೇವಿಯರ್ ಸರಿಯಾಗೇ ಇಲ್ಲ, ಡಿಸ್ಟರ್ಬಿಂಗ್ ದ ಟೀಚರ್. ಆ್ಯಕ್ಚುಲಿ ದ ಗುಡ್ ಸ್ಟೂಡೆಂಟ್ ಚೆನ್ನಾಗಿದೆ, ಬಟ್ ಯಾರ್ದು ಇನ್ಫ್ಲುಯೆನ್ಸ್ ಏನಿದೆ ಗೊತ್ತಿಲ್ಲ.
ಕ್ಲಾಸ್ನಲ್ಲಿ ತುಂಬ ಟೀಟ ಕೊಡ್ತದೆ, ಟೀಚರ್ಸ್ಗೆ ಲೆಸನ್ ಮಾಡೋಕ್ಕೆ ಬೇಡಲ್ಲ, ಚಾಕ್ ತಗೊಂಡು ಟೀಚರ್ ಮೇಲೆ ಹಾಕೋದು 1 ಸತಿ 2 ಸತಿ 3 ಸತಿ ವಾರ್ನಿಂಗ್ ಕೊಟ್ಟಿದೆ. ಇದೇ ಲೆಟರ್ಸ್ ಇದೆ, ವಾರ್ನಿಂಗ್ ಲೆಟರ್ಸ್ ಬೈ ದ ಪೇರೆಂಟ್ಸ್. ಹಾಗೆ ವಿ ವಿಲ್ ನಾಟ್ ಡೂ. 2/12/2013 ಕಳೆದ ವರ್ಷ ಡಿಸೆಂಬರ್ 2ನೇ ತಾರೀಖಿನ ದಿನ ಅಕ್ಷಯ್ ಅನ್ನುವಂಥ ಹುಡುಗನಿಂದ ಶಾಲೆಯ ಜನರಲ್ ಸೆಕ್ರೆಟರಿಗೆ ಬರೆದುಕೊಡಲಾಗಿರುವಂಥ ಅಪಾಲಜಿ ಲೆಟರ್ ಇದು. ಅದೇ ದಿನ ಯಶವಂತ್ ಅನ್ನುವ ವಿದ್ಯಾರ್ಥಿಯಿಂದ ಕೂಡ ಶಾಲೆಯ ಜನರಲ್ ಸೆಕ್ರೆಟರಿಗೆ ಬರೆದುಕೊಡಲಾಗಿರುವಂಥ ಅಪಾಲಜಿ ಲೆಟರ್ ಇದು. ಇದರ ಸಮರಿ ಏನು ಅಂತಂದರೆ ಒಟ್ಟಾರೆಯಾಗಿ ಇನ್ನು ಮುಂದೆ ನಾವು ಈ ರೀತಿಯಾದಂಥ ವರ್ತನೆಯನ್ನು ಮಾಡೋದಿಲ್ಲ, ಶಿಕ್ಷಕರ ಹೇಳಿದಂಥ ಮಾತುಗಳನ್ನು ಕೇಳಿಕೊಂಡು ಹೋಗ್ತೀವಿ, ದಯವಿಟ್ಟು ನಮ್ಮ ಸಸ್ಪೆನ್ಷನನ್ನು ವಾಪಸ್ ತಗೊಳ್ಳಿ ಅನ್ನೋ ಅರ್ಥದಲ್ಲಿ ಬರೆದು ಕೊಟ್ಟಿರುವಂಥದ್ದು. ಇನ್ನೊಂದು ಪತ್ರ ಕೂಡ ಇದೆ. 27ನೇ ತಾರೀಕು ಇದೇ ವರ್ಷ ಜನವರಿ 27ನೇ ತಾರೀಖಿನ ದಿನ 4 ಜನ ಮಕ್ಕಳ ಪೋಷಕರಿಗೆ ಶಾಲೆಯಿಂದ ಹೋಗಿರುವಂಥ ನೋಟಿಸ್ ಇದು. 4 ಜನ ಮಕ್ಕಳನ್ನು ರಾಹುಲ್, ಯಶವಂತ್, ಅಕ್ಷಯ್ ಮತ್ತು ದರ್ಶನ್ ಇವರನ್ನು ಮಿಸ್ಬಿಹೇವಿಯರ್ ಕಾರಣದಿಂದಾಗಿ, ಶಾಲೆಯಲ್ಲಿ ಸರಿಯಾಗಿ ವರ್ತನೆ ಮಾಡದ ಕಾರಣದಿಂದಾಗಿ ನಾವು ಶಾಲೆಯಿಂದ ಸಸ್ಪೆಂಡ್ ಮಾಡಿದ್ದೀವಿ ಅಂತ ನೋಟಿಸನ್ನು ಕೊಡಲಾಗಿದೆ. ಎಸ್, ತಾವು ಹೇಳುವಂಥದ್ದು 2 ದಿನಗಳ ಹಿಂದೆ ಈ ನೋಟಿಸನ್ನು ನೀವು ಕೊಟ್ರಿ. ಲೆಟರ್ಸ್ ಪೋಸ್ಟ್ ಮಾಡೋಕ್ಕೆ ಮಾಡಬೇಕಾದ್ರೆ ಮಾಡಲಿಲ್ಲ. ಓಕೆ. ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಫೋನ್ ಮಾಡೋಣ, ಫೋನ್ ರಾಂಗ್ ನಂಬರ್ ಇದೆ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಸರಿ ಆಚೆ ಹೋಗಿದೆ, ಸ್ಕೂಲ್ ಹತ್ರ ವಿತ್ ಯೂನಿಫಾರ್ಮ್ ಮಕ್ಕಳು ಬಂದಿದೆ. ನಮಗೆ ಅವ್ರದ್ದು ಭವಿಷ್ಯದ್ದು ಚಿಂತೆ, ಬಟ್ ಅವ್ರು ಬಂದು ಇಲ್ಲಿ ಏನು ಮಾಡ್ತಾಯಿದೆ ಏನು ಪೇರೆಂಟ್ಸಿಗೆ ಸ್ವಲ್ಪ ಗೊತ್ತಾಗಬೇಕನ್ನ. ಮಂಡೇ ಇಶ್ಯೂ ಆಯಿತಾ, ಟ್ಯೂಸ್ಡೇ ಏನು ಮಾಡಿದೆ, ಯಾರೂ ಬಂದಿಲ್ಲ, ಇವಾಗ ಬಂದಿದ್ದೆ ಸ್ಕೂಲ್ ಹತ್ರ ಇಷ್ಟು ಗಲಾಟೆ ಮಾಡಿದೆ. ಎಸ್ ಮೇಡಮ್, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ವಿಷಯವೊಂದನ್ನು ಹೇಳ್ತೀನಿ. ಇವತ್ತು ಆ ಮಕ್ಕಳ ಪೋಷಕರು ಕೂಡ ನಮ್ಮ ಸ್ಟುಡಿಯೋಗೆ ಬರಬೇಕಾಗಿತ್ತು. ನಮ್ಮದೇ ಆಫೀಸ್ ಕಾರ್ನಲ್ಲಿ ಅವರು ತಮ್ಮ ಮನೆಗಳಿಂದ ಹೊರಟರು. ಆದರೆ ಅರ್ಧ ದಾರಿಯಲ್ಲಿ ಕಾರ್ ಇಳಿದುಕೊಂಡು ಹೊರಟು ಹೋದರು. ಎಲ್ಲೋ ಒಂದು ಕಡೆ ಬರ್ತಾ ಇರುವಂಥ ಸಂಶಯ ಅಂದರೆ ಪೋಷಕರೇ ಮಕ್ಕಳನ್ನು ಮುಚ್ಚಿಟ್ಟು, ಮಕ್ಕಳನ್ನು ಬಚ್ಚಿಟ್ಟು ಈ ಪತ್ರವನ್ನು ಅವರ ಕೈಯಿಂದ ಬರೆಸಿ ತಮ್ಮ ಮಕ್ಕಳ ಸಸ್ಪೆನ್ಷನನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋದಕ್ಕೆ ನಾಟಕ ಹೂಡಿದ್ರು ಅನ್ನುವಂಥ ಸಂಶಯ ಕೂಡ ಬರ್ತಾ ಇದೆ. ನಾನು ಸೆಗ್ಮೆಂಟ್ನ ಆರಂಭದಲ್ಲಿ ಹೇಳಿದ್ದೆ ಬಚ್ಚೆ ಶೈತಾನ್ ಹೋತೆ ಹೇ, ಆದರೆ ಈ ಪ್ರಕರಣದಲ್ಲಿ ಪೇರೆಂಟ್ಸ್ ಬಿ ಶೈತಾನ್ ಹೋತೆ ಹೇ ಅನ್ನುವಂಥ ಸಂಶಯ ಬರ್ತಾ ಇದೆ. ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಒಂದು ಬ್ರೇಕ್.